ಕರ್ನಾಟಕದಲ್ಲಿ ರಣ ಬಿಸಿಲು ಜಾಸ್ತಿಯಾಗಿದೆ. ಕಚೇರಿ ಸಮಯವನ್ನ ಬದಲು ಮಾಡೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರು. ಗದಗ ಜಿಲ್ಲೆ ಸರ್ಕಾರಿ ನೌಕರರಿಂದ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಳಿಗ್ಗೆ ಬೇಗ ಆಫೀಸ್ಗಳನ್ನ ಓಪನ್ ಮಾಡಿ ಮಧ್ಯಾಹ್ನದ ಅಷ್ಟೊತ್ತಿಗೆ ಸಮಯವನ್ನ ಮುಗಿಸಿ, ಅಂದ್ರೆ ಅಲ್ಲಿವರೆಗೂ ಟೈಮ್ ಕೊಡಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಸಮಯ ಬದಲಾವಣೆಗೆ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಈಗಾಗಲೇ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಸಮಯ ಬದಲಾವಣೆ, ಸರ್ಕಾರಿ ಕೆಲಸದ ಸಮಯ ಬದಲಾವಣೆ ಆಗಿದೆ. ಈಗಾಗಲೇ 9 ಜಿಲ್ಲೆಗಳಲ್ಲಿ ಆಗಿದೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ 1:30ರವರೆಗೆ ಕೆಲಸಕ್ಕೆ ಮನವಿಯನ್ನ ಮಾಡಿಕೊಡಲಾಗ್ತಾ ಇದೆ. ಗದಗದಲ್ಲೂ ಕೂಡ ಗದಗದಲ್ಲಿ ಸರ್ಕಾರಿ ನೌಕರರು ಬೇಡಿಕೆ ನೀಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ 9 ಜಿಲ್ಲೆಗಳಲ್ಲಿ ಸಮಯ ಬದಲಾವಣೆ ಮಾಡಲಾಗಿದೆ. ಇಂತಹ ಬಿರು ಬಿಸಿಲಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅವರ ಅಳಲಾಗಿರೋದು. ಹೈದರಾಬಾದ್ ಕರ್ನಾಟಕದಲ್ಲಿ ಬೆಳಗಿನ ಜಾವ ಕರ್ತವ್ಯದ ಅವಧಿ ಆಗಿದೆ. ಹಾಗೆಯೇ ಬೆಳಗಾವಿ ವಿಭಾಗದಲ್ಲಿ ಕೂಡ ಈಗಾಗಲೇ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳನ್ನು ಬೆಳಗಿನ ಜಾವದ ಕರ್ತವ್ಯದ ಅಂತ ಘೋಷಣೆ ಮಾಡಿದೆ ಸರ್ಕಾರ. ಹಾಗೆಯೇ ಕೂಡ ಗದಗ ಜಿಲ್ಲೆ ಕೂಡ ಅದಕ್ಕೆ ಹೊರತಾಗಿಲ್ಲ. 40% ಹೆಚ್ಚು ಉಷ್ಣಾಂಶ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಸಾಕಷ್ಟು ಬಿಸಿಲಿರೋದ್ರಿಂದ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಕೂಡ ನೀವು ಆದಷ್ಟು ಬೇಗ ನಮ್ಮ ಸರ್ಕಾರ ಇಲ್ಲಿ ಏನಂತಂದರೆ ಈಗಾಗಲೇ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಆ ಮನವಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಕಾರ್ಯ ಕೂಡ ಆಗಿದೆ. ಸರ್ಕಾರ ಕೂಡ ನಮ್ಮ ಗದಗ ಜಿಲ್ಲೆಯಲ್ಲಿ ಕೂಡ ಬೆಳಗಿನದ ಕರ್ತವ್ಯದ ಬೆಳಗಿನ ಜಾವ ಏನು 8:30ರಿಂದ 1:30ವರೆಗೆ ಏನು ಕರ್ತವ್ಯವಿದೆ ಹಾಗೆಯೇ ಗದಗ ಜಿಲ್ಲೆಯಲ್ಲಿ ಕೂಡ ಆಗಬೇಕಂತೇಳಿ ನಾನೆಲ್ಲ ಸಮಸ್ತ ಎಲ್ಲ ನೌಕರರ ಪರವಾಗಿ ಮತ್ತು ಮಹಿಳಾ ನೌಕರರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ ಮತ್ತು ನೌಕರ ಸಂಘದ ಪರವಾಗಿ ನಾನು ತಮ್ಮ ಮೂಲಕವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಈಗಾಗಲೇ ಬೆಳಗಾವಿ ಡಿವಿಷನ್ನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದು ಪ್ರತಿ ವರ್ಷ ನಮಗೆ 8 ಗಂಟೆಯಿಂದ 1:30 ಆಫೀಸ್ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಕೊಡುವುದಿಲ್ಲ. ಯಾಕಂದ್ರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಮಹಿಳೆಯರು ಅಪ್ ಆ್ಯಂಡ್ ಡೌನ್ ಮಾಡೋರಿಗೆ ಆಯ್ತು, ಮಕ್ಕಳು ಕರ್ಕೊಂಬರ ಬೆಳಗ್ಗೆ ಅವ್ರಿಗೇನಾಗುತ್ತೆ ಬಿಸಿಲಿನ ತಾಪಮಾನ ಫೀಲ್ಡ್ನಾಗಿರೋ ತಾಯಂದಿರಿಗೆ ಮತ್ತು ಮಹಿಳೆಯರಿಗೆ ಕೆಲಸ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಮತ್ತು ಪಬ್ಲಿಕ್ಕಿಗೂ ಕೂಡ ಏನಾಗುತ್ತೆ ಅವ್ರು ಇನ್ ಟೈಮ್ ಬಂದು ಹೋಗೋಕ್ಕೂ ಕೂಡ ಪಬ್ಲಿಕ್ಕಿಗೂ ತೊಂದರೆ ಆಗುತ್ತೆ. ಅದರಿಂದ ಬೇಸಿಗೆ ಏಪ್ರಿಲ್ ಮತ್ತು ಮೇ ಅಲ್ಲಿ ಬೇರೆ ಡಿವಿಷನ್ ಕಲಬುರಗಿ ಡಿವಿಷನ್ನು ಮತ್ತು ಬೆಳಗಾವಿ ಡಿವಿಷನ್ 2 ಜಿಲ್ಲೆ ಇರೋ ರೀತಿ ಗದಗ ತಾಪಮಾನ 40ಕ್ಕಿಂತ ಹೆಚ್ಚಾಗಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲೂ ಕೂಡ ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ನೌಕರರಿಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ತಮ್ಮೆಲ್ಲ ನಮ್ಮ ಮಹಿಳಾ ನೌಕರರ ಪರವಾಗಿ ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಈ ಬೇಸಿಗೆ ಟೈಮ್ನಲ್ಲಿ ಸಹಜವಾದಂಥ ಪ್ರಕ್ರಿಯೆ ಇದು. ಡ್ಯೂಟಿ ಟೈಮನ್ನು ಚೇಂಜ್ ಮಾಡ್ತಾರೆ ಸರ್ಕಾರಿ ನೌಕರರಿಗಾಗಿ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಆಗಿದೆ, ಯಾಕೆ ಗದಗದಲ್ಲಿ ಇನ್ನೂ ಆಗಿಲ್ಲ? ಆಗ್ರಹ ಮಾಡುವಂಥ ಮಟ್ಟಿಗೆ ಯಾಕೆ ಹೋಯಿತು? ಪ್ರೊಸೆಸಿಂಗ್ನಲ್ಲಿ ಏನಾದರೂ ಇದೆಯಾ? ಏನು ಹೇಳ್ತಾರಂತೆ? ಯಾವಾಗ ಆಗತ್ತಂತೆ? ಹೌದು ಅರುಣ್, ಏನು ಗದಗ ಜಿಲ್ಲೆಯಲ್ಲೂ ಕೂಡ ರಣ ಬಿಸಿಲಿನ ಹೊಡೆತಕ್ಕೆ ಸರ್ಕಾರಿ ನೌಕರರು ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾಕಂದ್ರೆ ಇಲ್ಲಿ ಬೆಳಗ್ಗೆ 9ರಿಂದ 10 ಗಂಟೆ ಆದರೂ ಸಾಕು ಇಲ್ಲಿ ವಿಪರೀತ ಬಿಸಿಲು ಕೂಡ ಆರಂಭವಾಗುತ್ತೆ. ಹೀಗಾಗಿ ಈ ವಿಪರೀತ ಬಿಸಿಲಿಂದಾಗಿ ಸಾಕಷ್ಟು ಜನರು ಕೂಡ ಮನೆ ಬಿಟ್ಟು ಹೊರಗೆ ಕೂಡ ಬರ್ತಾ ಇಲ್ಲ. ಅಷ್ಟೊಂದು ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ 38 ಡಿಗ್ರಿಯಿಂದ ಸುಮಾರು 40 ಡಿಗ್ರಿವರೆಗೂ ಕೂಡ ಉಷ್ಣಾಂಶ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸರ್ಕಾರಿ ನೌಕರರು ಕೂಡ ತಮ್ಮ ಒಂದು ಆಗ್ರಹವನ್ನ ಈಗಾಗಲೇ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು. ಏನಂತಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ನಮಗೆ ಡ್ಯೂಟಿ ಟೈಮ್ ಅನ್ನ ಮಾಡಿಕೊಡಿ ಅಂತೇಳಿ. ಯಾಕಂದ್ರೆ ಈಗಾಗಲೇ 9 ಜಿಲ್ಲೆಯಲ್ಲಿ ಕೂಡ ಈ ಒಂದು ಪ್ರೊಸೆಸ್ ಕೂಡ ಆಗಿರುವಂತದ್ದು. ಯಾಕಂದ್ರೆ ಪಕ್ಕದ ಜಿಲ್ಲೆ ಬಾಗಲಕೋಟೆಯಲ್ಲೂ ಕೂಡ ಇಷ್ಟೇ ಪ್ರಮಾಣದ ಉಷ್ಣಾಂಶ ಇದೆ. ಆದ್ರೆ ಅಷ್ಟೇ ಅಲ್ಲದೆ ಇಲ್ಲಿ ಕೊಪ್ಪಳ ಜಿಲ್ಲೆಗೂ ಕೂಡ ಈಗಾಗಲೇ ಆದೇಶ ಕೂಡ ಆಗಿದೆ. ಆದ್ರೆ ಗದಗ ಜಿಲ್ಲೆಯನ್ನ ಮರ್ತಿದ್ದಾರೆ. ಹೀಗಾಗಿ ನಮ್ಗೆ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ನೌಕರ ಸಂಘದಿಂದ ಈಗಾಗಲೇ ಮನವಿಯನ್ನ ಕೊಡಲಾಗಿದೆ. ಯಾಕಂದ್ರೆ ಗದಗ ಜಿಲ್ಲೆಯಲ್ಲೇ ಸುಮಾರು 15,000ಕ್ಕೂ ಹೆಚ್ಚು ನೌಕರರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಗ್ಗೆ ಬಂದ್ರೆ ಸಾಕು, ಇಲ್ಲಿ ಅತಿಯಾದ ಬಿಸಿಲು ಇರೋದ್ರಿಂದಾಗಿ ಸಾಕಷ್ಟು ಜನರು ಅದರಲ್ಲೂ ಕೂಡ ಮಹಿಳಾ ಸಿಬ್ಬಂದಿಗಳು ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾರೆ. ಹೀಗಾಗಿ ಆದಷ್ಟು ಬೇಗ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಂಡು ಯೋಜನೆ ಅಂದ್ರೆ ನಮ್ಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸಂತೋಷ್ ಎಲ್ಲ ಡೀಟೇಲ್ಸ್ಗೆ.